ಜುಲೈ 24ಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮನ ಸಾಧ್ಯತೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡಲಿರುವ ರಾಹುಲ್. ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧ ಜುಲೈ 24ರಂದು ವೀಕ್ಷಕರ ಸಭೆ ಇರುತ್ತೆ. ಜಿಲ್ಲಾಧ್ಯಕ್ಷರ ಆಯ್ಕೆಗೆ ವೀಕ್ಷಕರ ತಂಡ ರಚಿಸಿದ್ದ ಹೈಕಮಾಂಡ್. ವೀಕ್ಷಕರ ತಂಡದ ಜೊತೆ ರಾಹುಲ್ ಗಾಂಧಿ ಸಂವಾದವನ್ನ ನಡೆಸಲಿದ್ದಾರೆ. ಜುಲೈ 24ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಿರುಸಿನ ರಾಜಕೀಯ ಚಟುವಟಿಕೆ ಆಗಲಿದೆ. ರಾಜ್ಯಕ್ಕೆ ರಾಹುಲ್ ಗಾಂಧಿಯವರ ಆಗಮನ ಕೂಡ ಆಗಲಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ರಾಜ್ಯಕ್ಕೆ ರಾಹುಲ್ ಗಾಂಧಿಯವರು ಬಂದು ಸಮಾಲೋಚನೆಯನ್ನ ನಡೆಸುವ ಸಾಧ್ಯತೆಗಳಿದೆ. ಜುಲೈ 24ಕ್ಕೆ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮನ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು. ಈ ಆಯ್ಕೆ ಪ್ರಕ್ರಿಯೆಗೆ ಚಾಲನೆಯನ್ನ ರಾಹುಲ್ ಗಾಂಧಿ ಅವರು ನೀಡಲಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧ ಜುಲೈ 24ರಂದು ವೀಕ್ಷಕರೊಟ್ಟಿಗೆ ಸಭೆಯನ್ನ ಕೂಡ ನಡೆಸಲಿದ್ದಾರಂತೆ ರಾಹುಲ್ ಗಾಂಧಿ. ಇನ್ನು ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗ ಈ ಸಂಪುಟ ವಿಸ್ತರಣೆ ವಿಚಾರ ಏನಿದೆ ಸಾಕಷ್ಟು ಕುತೂಹಲವನ್ನ ದಿನದಿಂದ ದಿನಕ್ಕೆ ಮೂಡಿಸ್ತಾ ಇದೆ. ಈಗ ಸೋಮವಾರದೊಟ್ಟಿಗೆ ಪಟ್ಟಿ ಫೈನಲ್ ಆಗಬಹುದು ಅಂತ ಕೂಡ ಕೇಳಿ ಬರ್ತಾ ಇದೆ. ಇದರೊಟ್ಟಿಗೆ ರಾಹುಲ್ ಗಾಂಧಿಯು ಕೂಡ ರಾಜ್ಯಕ್ಕೆ ವಿಸಿಟ್ ಮಾಡ್ತಾರೆ, ವೀಕ್ಷಕರೊಟ್ಟಿಗೆ ಸಭೆಯನ್ನ ನಡೆಸ್ತಾರೆ. ಈ ರೀತಿಯ ಒಂದಷ್ಟು ವಿಚಾರಗಳು ಬರ್ತಾ ಇದೆ. ಸೊ ಯಾವ ರೀತಿ ಇದೆ? 100% ಸೋಮವಾರದ ನಂತರದಲ್ಲಿ ಪಟ್ಟಿ ಫೈನಲ್ ಆಗತ್ತಾ, ಹೇಗೆ? ಅಮೃತ, ಈಗ ಮೊನ್ನೆ ನಡೆದಂತಹ ಸಭೆಯ ವೇಳೆ ರಾಹುಲ್ ಗಾಂಧಿ ಬಹಳ ಕ್ಲಿಯರ್ ಆಗಿ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ರಾಜ್ಯ ನಾಯಕರು ತೆಗೆದುಕೊಂಡು ಹೋಗಿದ್ದಂಥ ಪಟ್ಟಿಯನ್ನ ರಾಹುಲ್ ಗಾಂಧಿ ಒಪ್ಪಿಲ್ಲ. ಮತ್ತದೇ ಹಳೆ ಮುಖಗಳಿಗೆ ನೀವು ಮಣೆ ಹಾಕೋದೇ ಆದ್ರೆ ಹೊಸದಾಗಿ ಅಂದ್ರೆ ಹೊಸ ನಾಯಕತ್ವವನ್ನು ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಿರುವಂಥ AICCಗೆ ನೀವು ಮತ್ತದೇ ಹಳೆ ಸಚಿವರುಗಳನ್ನೇ ಮುಂದುವರಿಸೋದಾದ್ರೆ ಅದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಒಂದು ಫ್ರೆಶ್ ಮತ್ತು ಯಂಗ್ ಕ್ಯಾಬಿನೆಟ್ ಇರಬೇಕು ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಹೀಗಾಗಿ ಹೊಸದೊಂದು ಪಟ್ಟಿಯನ್ನು ತಯಾರು ಮಾಡ್ಕೊಂಡು ಬನ್ನಿ ಅಂತೇಳಿ CM ಜೊತೆಗೆ ಮಾಜಿ CM ಸುರ್ಜೇವಾಲಾ, KC ವೇಣುಗೋಪಾಲ್ ಇದ್ದಂಥ ಸಭೆಯಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಹೇಳಿದ್ರು. ಕೇವಲ 10 ನಿಮಿಷಕ್ಕೆ ಆ ಸಭೆ ಮುಕ್ತಾಯ ಆಯಿತು. ಯಾವುದೇ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಹೊಸದಾಗಿ ಮತ್ತೊಮ್ಮೆ ಸಭೆ ಸೇರಿ KC ವೇಣುಗೋಪಾಲ್ ಮನೆಯಲ್ಲಿ CM, ಮಾಜಿ CM ಜೊತೆಗೆ ಉಸ್ತುವಾರಿಗಳು, KPCC ಅಧ್ಯಕ್ಷರು ಎಲ್ಲರೂ ಸುದೀರ್ಘವಾದಂಥ ಸಭೆ ನಡೆಸಿದ್ರು. ಅದಾದ ಬಳಿಕ ಈಗ ವಾಪಸ್ ಆಗಿದ್ರು. ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಇರಲಿಲ್ಲ, ಅವರು ವಾಪಸ್ ಆದ್ರು. ಇವತ್ತು ಅವರು ಬೆಳಗ್ಗೆ ವಾಪಸ್ ದೆಹಲಿಗೆ ತೆರಳಿದ್ದಾರೆ. ಹೀಗಾಗಿ ಸೋಮವಾರ ಅಥವಾ ಮಂಗಳವಾರ ಪಟ್ಟಿಯನ್ನ ಅಂದ್ರೆ ಹೊಸ ಪಟ್ಟಿಯನ್ನ, ಈ ಹಿಂದೆ ತೆಗೆದುಕೊಂಡು ಹೋಗಿದ್ದಂಥ ಪಟ್ಟಿ ಬಿಟ್ಟು ಹೊಸ ಪಟ್ಟಿಯನ್ನ ರೆಡಿ ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು. ಅದರಂತೆ ಹೆಚ್ಚು ಅಂದ್ರೆ ಈಗ ಬಾಕಿ ಉಳಿದಿರುವಂಥ 20 ಸ್ಥಾನಗಳಲ್ಲಿ ಕನಿಷ್ಠ 15ರಿಂದ 16 ಮಂದಿ ಹೊಸಬರಿಗೆ ಅವಕಾಶವನ್ನು ಸಿಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಅವರ ನಿರ್ದೇಶನವೂ ಕೂಡ ಅದೇ ರೀತಿ ಇದೆ ಅಂತ ಹೇಳಿ AICC ಮೂಲಗಳು ಕೂಡ ಹೇಳ್ತಾ ಇದ್ದಾವೆ. ಹೀಗಾಗಿ ಕನಿಷ್ಠ 15ರಿಂದ 16 ಮಂದಿ ಹೊಸ ಸಚಿವರು ಈ ಬಾರಿ ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಬಹಳ ಜೋರಾಗಿದೆ. ರಾಹುಲ್ ಗಾಂಧಿಯ ನಿರ್ದೇಶನದ ಬಳಿಕ ಒಂದಷ್ಟು ಅಂದ್ರೆ ಈ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದಂಥ ಸಚಿವರುಗಳಿಗೂ ಕೂಡ ಒಂದು ರೀತಿ ಡವ ಶುರುವಾಗಿದೆ. ನಮ್ಮನ್ನು ವಾಪಸ್ ತೆಗೆದುಕೊಳ್ತಾರಾ ಇಲ್ವಾ ಅನ್ನುವಂತಹ ಚಿಂತೆಗೂ ಈಡು ಮಾಡುವಂತೆ ತೀರ್ಮಾನಗಳು ರಾಹುಲ್ ಗಾಂಧಿ ತೆಗೆದುಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಖರ್ಗೆ ಇವತ್ತು ದೆಹಲಿಗೆ ತೆರಳಿದ್ರು. CM ಕೂಡ ಖರ್ಗೆ ಅವರನ್ನ ಭೇಟಿಯಾದ್ರು. ಏರ್ಪೋರ್ಟ್ ತನಕ ಅವರ ಜೊತೆಯಲ್ಲೇ ತೆರಳಿದ್ದಾರೆ. ಹೀಗಾಗಿ ಯಾವತ್ತು ವಾಪಸ್ ನಾವು ಬರಬೇಕಾ ಅಥವಾ ನೀವೇ ತೀರ್ಮಾನ ಮಾಡಿ ಪಟ್ಟಿಯನ್ನ ಕಳಿಸ್ಕೊಡ್ತೀರಾ, ಈ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಪಡೆಯುವಂತ ಕೆಲಸವನ್ನ CM ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಮಾಡಿದ್ದಾರೆ. ಹೀಗಾಗಿ ಖರ್ಗೆ ಅವರು ದೆಹಲಿಗೆ ತೆರಳಿದ ಬಳಿಕ ಅಲ್ಲಿ KC ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆಗೆ ಸಭೆ ನಡೆಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದು. ತೀರ್ಮಾನವನ್ನು ತೆಗೆದುಕೊಂಡು ಮತ್ತೆ CM, ಮಾಜಿ CM, KPCC ಅಧ್ಯಕ್ಷರನ್ನ ವಾಪಸ್ ಕರೆಸಬಹುದು ಅಥವಾ ನಾವೇ ತೀರ್ಮಾನ ಮಾಡಿ ಹೇಳ್ತೀವಿ ಅಂತಲೂ ಕೂಡ ತಿಳಿಸಬಹುದು. ಹಾಗಾಗಿ ಮುಂದಿನ ವಾರ ಸಚಿವ ಸಂಪುಟಕ್ಕೆ ಒಂದು ಮುಹೂರ್ತ ನಿಗದಿಯಾಗುವಂತ ಸಾಧ್ಯತೆಗಳಿದೆ. ಒಂದು ವೇಳೆ ಅದಾಗದೇ ಇದ್ರೂ ಕೂಡ 24ನೇ ತಾರೀಕು ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಈಗಾಗಲೇ AICC ವೀಕ್ಷಕರ ನೇಮಕ ಮಾಡಿದ್ದಾರೆ. ಕಾಂಗ್ರೆಸ್ನ ಎಲ್ಲ ಜಿಲ್ಲಾಧ್ಯಕ್ಷರುಗಳ ಹೊಸ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವತ್ತು ವೀಕ್ಷಕರ ಜೊತೆ ಸಭೆ ಇದೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಒಂದಷ್ಟು ಮಾರ್ಗಸೂಚಿಗಳನ್ನು ಕೊಟ್ಟು ಇಂಥ ರೀತಿ ಮಾಡಬೇಕು ಮತ್ತು ಜಿಲ್ಲಾಧ್ಯಕ್ಷರ ಪಾತ್ರ ಏನು ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳೋದಕ್ಕೆ ಅದರ ಚಾಲನೆ ಕೊಡುವಂತ ಕಾರ್ಯಕ್ರಮಕ್ಕಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವತ್ತೇನಾದ್ರೂ ಫೈನಲ್ ಆಗಬಹುದಾ ಅನ್ನುವಂತ ಪ್ರಶ್ನೆಗಳು ಇದಾವೆ. ಅಂತಿಮವಾಗಿ ಖರ್ಗೆ ಅವರ ಸೂಚನೆಗಾಗಿ ರಾಜ್ಯ ನಾಯಕರು ಕೂಡ ಕಾಯ್ತಾ ಇದ್ದಾರೆ. ಅಮೃತ, ಓಕೆ, ಧನ್ಯವಾದ ಮಾರುತೇಶ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.